ನಮಸ್ತೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಎಷ್ಟೊಂದು ಜನ ಕಾಯ್ತಾ ಇರುವಂಥದ್ದು ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಅದರ ಬಗ್ಗೆನೇ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾವ ದಿನಾಂಕದಂದು ಬರುತ್ತೆ, ಕೇವಲ 19ನೇ ತಿಂಗಳ ಹಣ ಮಾತ್ರ ಅಲ್ಲ, 20ನೇ ತಿಂಗಳ ಹಣ ಅನ್ನುವಂಥದ್ದು ಕೂಡ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಏನು ಹೇಳಿದ್ದಾರೆ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಇದೇ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಇನ್ನೂ ಕೂಡ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿಲ್ಲ. ಈಗಾಗಲೇ ಮೇ ತಿಂಗಳಾಗಿದೆ. ಈ ಒಂದು 19ನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳ ಹಣ. ಇನ್ನೂ ಕೂಡ ಬಾಕಿ ಇರುವಂಥದ್ದು ಫೆಬ್ರವರಿ ತಿಂಗಳ ಹಣ, ಮಾರ್ಚ್ ತಿಂಗಳ ಹಣ, ಏಪ್ರಿಲ್, ಇವಾಗ ಮೇ ತಿಂಗಳ ಹಣ ಕೂಡ ಕೊಡಬೇಕಾಗಿ ಇರುತ್ತೆ. 4 ತಿಂಗಳ ಹಣ ಅನ್ನುವಂಥದ್ದು ಬರಬೇಕಾಗಿದೆ. ಇನ್ನೂ ಒಂದಷ್ಟು ಜನಕ್ಕೆ 18ನೇ ಕಂತಿನ ಹಣನೇ ಬಂದಿಲ್ಲ. ಸೊ ಅವರಿಗೆ ಪಾಪ ಹೇಳಬೇಕು ಅಂತಂದರೆ 5 ತಿಂಗಳ ಹಣ ಅನ್ನುವಂಥದ್ದು ಬರಬೇಕಾಗಿರುತ್ತೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದರು ಅಂತಂದರೆ, ಏಪ್ರಿಲ್ನಲ್ಲೇ ಹೇಳಿದರು, ನಮ್ಮ ಒಂದು ಇಲಾಖೆಗೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಏನು 2,500 ಕೋಟಿ ಬರಬೇಕು ಅಲ್ವ ಒಂದು ಕಂತಿನ ಹಣ, ಅದು ಬಂದ್ಬಿಟ್ಟಿದೆ. 19ನೇ ಕಂತಿನ ಹಣನ ಇನ್ನೇನು ನಾವು 2ನೇ ವಾರದ ಒಳಗಡೆನೆ ಜಮಾ ಮಾಡಿಬಿಡ್ತೀವಿ ಅಂತ ಏಪ್ರಿಲ್ನಲ್ಲೇ ಹೇಳಿದರು. ಏಪ್ರಿಲ್ನಲ್ಲೇ ಬರಬೇಕಾಗಿತ್ತು. ಆದರೆ 2ನೇ ವಾರ ಕೂಡ ಹೋಯಿತು, 3ನೇ ವಾರ ಕೂಡ ಆಗೋಯಿತು, 4ನೇ ವಾರ ಕೂಡ ಆಗೋಗಿ ಮೇ ತಿಂಗಳಿಗೆ ಬಂದಿದ್ದರೂ ಸಹ ಇನ್ನೂ ಕೂಡ ಮಹಿಳೆಯರಿಗೆ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿಲ್ಲ. ಹಾಗಾದರೆ ಯಾವಾಗ ಆಗುತ್ತೆ? ಇವ್ರು ಏನು ಹೇಳಿದ್ರು ಅಂದರೆ, ಮಾಧ್ಯಮದವರು ಮೊನ್ನೆ ಒಂದು ಸಮಾವೇಶ ನಡೆದಿತ್ತು. ಆವಾಗ ಹೊರಗಡೆ ಬರೋವಾಗ ಮಾಧ್ಯಮದವರು ಕ್ವೆಶನನ್ನು ಕೇಳಿದಾಗ, ಇನ್ನೂ ಕೂಡ 19ನೇ ಕಂತಿನ ಹಣವನ್ನು ನೀವು ಜಮಾ ಮಾಡಿಲ್ಲ ಅಂತ ಕೇಳಿದಾಗ ಅವರು ಹೇಳಿರುವಂಥದ್ದು ಏನು ಅಂದರೆ, ನಾವು ಕೇವಲ 19ನೇ ಕಂತಿನ ಹಣ ಮಾತ್ರ ಅಲ್ಲ, 20ನೇ ಕಂತಿನ ಹಣ ಕೂಡ ನಾವು ಜಮಾ ಮಾಡಿಬಿಡ್ತೀವಿ. 18ನೇ ಕಂತಿನ ಹಣ ಕೂಡ 90% ಮಹಿಳೆಯರಿಗೆ ಬಂದಿದೆ, ಇನ್ನು 10% ಮಹಿಳೆಯರಿಗೆ ಬಂದಿಲ್ಲ. ಸೊ ಅಂಥವ್ರಿಗೂ ಕೂಡ ಸೇರಿ ಒಟ್ಟಿಗೆ ನಾವು 6,000 ರೂಪಾಯಿಯನ್ನು ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನೇ ಹೇಳಿದರು. ಅಂದರೆ ಮೇ 3ನೇ ವಾರದ ಒಳಗಡೆ ಇಷ್ಟು ಕಂತಿನ ಹಣವನ್ನು ಹಾಕ್ತೀವಿ ಅಂತ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಟ್ಟಿಗೆ ಅಂತೂ ಒಂದೇ ಸಲ 6,000 ಅಂತೂ ಹಾಕೋದಿಲ್ಲ ಸರ್ಕಾರ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿರೋ ಅಂಥದ್ದು, ನಿಮಗೂ ಕೂಡ ಗೊತ್ತಿರೋ ಅಂಥದ್ದು. ಆದರೆ 20ನೇ ಕಂತಿನ ಹಣ ಆದ್ರೂ ಇದೇ ತಿಂಗಳಲ್ಲಿ ಹಾಕ್ತಾರೆ ಅನ್ನೋದಾಗಿತ್ತು ಅಂತ ಅಂದರೆ, ಇಷ್ಟೊತ್ತಿಗೆ 19ನೇ ಕಂತಿನ ಹಣ ಅನ್ನುವಂಥದ್ದು ಹಾಕಬೇಕಾಗಿತ್ತು ಅಲ್ವಾ? ಆದರೂ ಕೂಡ ಮೊದಲನೇ ವಾರ ಕೂಡ ಮುಗಿತಾ ಬಂದರೂ ಕೂಡ ಇನ್ನೂ ಕೂಡ 19ನೇ ಕಂತಿನ ಹಣ ಅನ್ನುವಂಥದ್ದನ್ನು ಜಮಾ ಮಾಡಿಲ್ಲ. ಆದರೆ ಟ್ರಯಲ್ ಹಂತದಲ್ಲಿ ಜಮಾ ಮಾಡಲಾಗಿದ್ದು ಕೇವಲ ಒಂದು 2% ಮಹಿಳೆಯರಿಗೆ ಮಾತ್ರ. ಒಂದು 20,000 ರಿಂದ 30,000 ಮಹಿಳೆಯರಿಗೆ ಜಮಾ ಆಗಿದೆ ಅಂತ ಹೇಳ್ತಿರುವಂಥದ್ದು. ಮತ್ತು ಕಮೆಂಟನ್ನು ಕೂಡ ಮಾಡ್ತಾ ಇರ್ತಾರೆ, 19ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ. ಇದು ನಿಜಾನಾ? ನಿಮಗೇನಾದರೂ ಬಂದಿದೆಯಾ 19ನೇ ಕಂತಿನ ಹಣ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಪಾಪ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ಜಿಲ್ಲೆ ಅನ್ನುವಂಥದ್ದು. ಮತ್ತು ನಿಮಗೆ ಕೊನೆಯದಾಗಿ ಯಾವ ಕಂತಿನ ಹಣ ಬಂದಿದೆ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ಈ ರೀತಿಯಾಗಿ ನಡ್ಕೊಳ್ತಿದೆ ಅಲ್ವಾ? ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.